10 ವರ್ಷಗಳ ನಂತರ ಭಾರತಕ್ಕೆ ಎನ್ಆರ್ಐ. ಜರ್ಮನಿ ಲೈಫ್ ಸೂಪರ್ ಆದ್ರೂ ಯಾಕೆ? ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಶಂಕರ್ನಾಥ್ ಹೆತ್ತು. ನಾವು ಹುಟ್ಟಿ ಬೆಳೆದ ಊರೇ ಯಾವಾಗಲೂ ನಮಗೆ ಫೇವರೇಟ್ ಆಗಿರುತ್ತೆ. ಎಷ್ಟೇ ದೇಶಗಳನ್ನ ಸುತ್ತಲಿ, ಎಷ್ಟೇ ಸವಲತ್ತುಗಳನ್ನ ಕಾಣಲಿ, ಎಷ್ಟೇ ಹಣ, ಆಸ್ತಿ, ಅಧಿಕಾರ, ಸಂಪಾದನೆ ಆದ್ರೂ ಕೊನೆಗೆ ಮನಸ್ಸಿನಲ್ಲಿ ನಮ್ಮೂರೇ ನಮಗೆ ಚಂದ ಅನ್ನೋ ಧ್ವನಿ ಕೇಳುತ್ತಲೇ ಇರುತ್ತೆ. ಸ್ನೇಹಿತರು, ಸಂಬಂಧಿಕರು, ಇಲ್ಲಿನ ಹಬ್ಬಗಳು, ಕಾರ್ಯಕ್ರಮಗಳು, ಮಾತುಕತೆಗಳು, ಹರಟೆ, ಈ ಎಲ್ಲವೂ ವಿದೇಶದಲ್ಲಿದ್ರೆ ಯಾವಾಗ್ಲೂ ಮಿಸ್ ಆಗ್ತಿರುತ್ತೆ. ಬಹಳಷ್ಟು ಸಲ ಇದೇ ಕಾರಣಕ್ಕೆ ಒಂಟಿತನವು ಆವರಿಸಿಕೊಳ್ಳುತ್ತೆ. ಜರ್ಮನಿಯಲ್ಲಿರುವ ಮಹಿಳೆಯೊಬ್ಬರು 10 ವರ್ಷಕ್ಕೂ ಹೆಚ್ಚು ಸಮಯದ ನಂತರ ಭಾರತಕ್ಕೆ ವಾಪಸ್ ಬರೋ ನಿರ್ಧಾರ ಮಾಡಿದ್ದಾರೆ. ಜರ್ಮನ್ನಲ್ಲಿ ಲೈಫ್ ಸೂಪರ್ ಆಗಿದೆ. ಹಣಕಾಸು ಸಮಸ್ಯೆ ಆಗ್ಲಿ, ಸಂಸಾರದ ಸಮಸ್ಯೆ ಆಗ್ಲಿ ಯಾವುದೂ ಇಲ್ಲ. ಆರಾಮಾಗಿ ಜೀವನ ನಡೆದುಕೊಂಡು ಹೋಗ್ತಾ ಇದೆ. ಆದ್ರೂ ಮನಸ್ಸು ಭಾರತದ ಕಡೆ ಸೆಳೀತಾ ಇದೆ. ಆ ಎನ್ಆರ್ಐ ಫ್ಯಾಮಿಲಿ ದೇಶಕ್ಕೆ ವಾಪಸ್ ಆಗುವ ನಿರ್ಧಾರಕ್ಕೆ ಬರಲು ಕಾರಣ ಇದೆ. ಯಾವೆಲ್ಲ ಅಂಶಗಳು ಜರ್ಮನಿಗಿಂತಲೂ ಭಾರತವು ಬೆಸ್ಟ್ ಆಗಿ ಕಾಣ್ತಾ ಇದೆ, ಎಲ್ಲದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ಲೈಫ್ ಪರ್ಫೆಕ್ಟ್ ಆದ್ರೆ ಕಾಡುತ್ತಿದೆ ಒಂಟಿತನ. 10 ವರ್ಷಗಳ ನಂತರ ಭಾರತಕ್ಕೆ ಬರೋ ಮನಸ್ಸು. ಭಾರತೀಯರಲ್ಲಿ ಫಾರಿನ್ ಕನಸು ಕಾಣೋರ ಸಂಖ್ಯೆ ದೊಡ್ಡ. ಅದೇನಂದ್ರೆ ಓದು ಮುಗಿಸಿ ಫಾರಿನ್ ನಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಅಲ್ಲಿಯೇ ಒಂದಷ್ಟು ವರ್ಷಗಳು ಸೆಟ್ಲ್ ಆಗಬೇಕು ಅಂತ, ಡಾಲರ್ ಅಥವಾ ಯೂರೋಗಳಲ್ಲಿ ಸಂಪಾದನೆ ಮಾಡಬೇಕು, ಹೈ ಕ್ಲಾಸ್ ಲೈಫ್ ಲೀಡ್ ಮಾಡಬೇಕು ಅಂದ್ಕೊಳ್ತಾರೆ. ಆದರೆ ಇನ್ನೊಬ್ಬರು ಮಹಿಳೆ 10 ವರ್ಷಕ್ಕೂ ಹೆಚ್ಚು ಕಾಲ ಜರ್ಮನಿಯಂತಹ ಮುಂದುವರಿದ ದೇಶದಲ್ಲಿ ವಾಸವಿದ್ದರು ಈಗ ಮತ್ತೆ ಭಾರತಕ್ಕೆ ವಾಪಸ್ ಆಗುವ ನಿರ್ಧಾರ ಮಾಡಿದ್ದಾರೆ. ಅದು ಕೂಡ ಬೆಂಗಳೂರು, ಮುಂಬೈನಂತಹ ಮಹಾನಗರಗಳಿಗಲ್ಲ, ಟೈರ್ 2 ಸಿಟಿಗೆ ವಾಪಸ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಅವರಿಗೆ ಅಲ್ಲಿ ಆಗಿದ್ದೆ ಕೈ ತುಂಬ ಸಂಬಳ ಇದ್ರು, ಒಳ್ಳೆ ಜೀವನ ಇದ್ರು, ಅವರು ಯಾಕೆ ಇಂಡಿಯಾಗೆ ವಾಪಸ್ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ರೆಡಿಟ್ ನಲ್ಲಿ ಅವರು ಹಂಚಿಕೊಂಡಿರುವ ಪೋಸ್ಟ್ ಗಮನ ಸೆಳೆದಿದೆ. ಈ ಮಹಿಳೆ ತಮ್ಮ ರೆಡಿಟ್ ಪೋಸ್ಟ್ ನಲ್ಲಿ ಹೇಳಿರುವ ಹಾಗೆ, ಇವರು ಕಳೆದ 10 ವರ್ಷಗಳಿಂದ ಜರ್ಮನಿಯಲ್ಲಿ ವಾಸವಾಗಿದ್ದಾರೆ. ಇವರಿಗೆ ಮದುವೆ ಆಗಿದೆ, ಜೊತೆಗೆ ಒಂದು ಮಗು ಕೂಡ ಇದೆ. ಆರ್ಥಿಕವಾಗಿ ಇವರಿಗೆ ಅಲ್ಲಿ ಯಾವುದೇ ಸಮಸ್ಯೆಯೂ ಇಲ್ಲ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿಯೇ ದುಡಿತಿದ್ದಾರೆ. ಅಷ್ಟೇ ಅಲ್ಲ, ಜರ್ಮನ್ ಭಾಷೆಯನ್ನ ಕಲಿತು ಅಲ್ಲಿನ ಜನರ ಜೊತೆ ಬೆರೆತು ಅಲ್ಲಿನ ಲೋಕಲ್ ಫ್ರೆಂಡ್ಸ್ ಕೂಡ ಇದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಅವರು ಜರ್ಮನ್ ಲೈಫ್ ಸ್ಟೈಲ್ಗೆ ಕಂಪ್ಲೀಟ್ ಆಗಿ ಹೊಂದ್ಕೊಂಡಿದ್ದಾರೆ. ಲೈಫ್ ಇಸ್ ಓಕೆ ಅಂತ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ನೋಡೋದಕ್ಕೆ ಲೈಫ್ ಪರ್ಫೆಕ್ಟ್ ಆಗಿದೆ ಅಲ್ವಾ? ಕೈ ತುಂಬ ಸಂಬಳ, ಫಾರಿನ್ ಲೈಫ್ ಎಲ್ಲ ಸರಿ ಇದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಂದ್ರೆ ಏನ್ ಪ್ರಯೋಜನ ಇಲ್ಲ ಅನ್ನೋದು ಇವರ ಮಾತಲ್ಲೇ ಗೊತ್ತಾಗುತ್ತೆ. ಇಷ್ಟೆಲ್ಲ ಇದ್ರು ಆ ಮಹಿಳೆ ಹೇಳೋ ಪ್ರಕಾರ ಅವರಿಗೆ ಕಾಡ್ತಿರೋದು ಒಂಟಿತನ. ಅವರ ಪೋಸ್ಟ್ ಪ್ರಕಾರ, ಒಂಟಿತನ ನನ್ನನ್ನು ಕಾಡ್ತಾ ಇದೆ. ನಾವು ಎಷ್ಟೇ ಆಕ್ಟಿವ್ ಆಗಿದ್ರು, ಏನೇ ಮನರಂಜನೆ ಇದ್ರು, ಏನೋ ಒಂದು ಮಿಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಭಾರತದಲ್ಲಿನ ನಮಗೆಲ್ಲರಿಗೂ ಗೊತ್ತು, ನಮ್ಮ ದೇಶದಲ್ಲಿ ಜನ ಒಬ್ಬರಿಗೊಬ್ಬರು ಎಷ್ಟು ಹತ್ತಿರ ಇರ್ತಾರೆ ಅಂತ. ಅವರು ಹೇಳೋ ಹಾಗೆ, ನಾನು ಜನಗಳ ಜೊತೆಗೆ ಬೆರೆಯೋಕೆ ಇಷ್ಟಪಡ್ತೀನಿ, ಆದ್ರೆ ಜರ್ಮನಿಯಲ್ಲಿ ಅದಕ್ಕೆ ಅವಕಾಶ ಕಡಿಮೆ. ನನಗೆ ಭಾರತದಲ್ಲಿನ ಮದುವೆ ಸಮಾರಂಭಗಳು, ಹಬ್ಬಗಳು, ಫ್ಯಾಮಿಲಿ ಫಂಕ್ಷನ್ಗಳು ತುಂಬಾ ನೆನಪಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮಗುವಿಗೆ ಬೇಕು ಅಜ್ಜಿ ತಾತನ ಪ್ರೀತಿ. ಟೈರ್ 2 ಸಿಟಿಗೆ ಬರುವ ನಿರ್ಧಾರ. ವಿದೇಶಗಳಲ್ಲಿ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು, ಪ್ಲಾನ್ ಮಾಡಬೇಕು. ಆದ್ರೆ ನಮ್ಮಲ್ಲಿ ಹಾಗಲ್ಲ. ಮನಸ್ಸು ಬಂದ್ರೆ ಸಾಕು, ತಕ್ಷಣ ಹೋಗಿ ಮಾತನಾಡಿಸ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಬರೋ ಆ ಆತ್ಮೀಯತೆ ಅಲ್ಲಿ ಸಿಕ್ತಿಲ್ಲ ಅನ್ನೋದು ಅವರ ನೋವು. ಅವರ ಗಂಡನಿಗೆ ಅಲ್ಲಿನ ಜೀವನ ಓಕೆ ಅನಿಸಿದ್ರು ಆ ಮಹಿಳೆಗೆ ಮಾತ್ರ ಬಹಳಷ್ಟು ಸಂದರ್ಭಗಳಲ್ಲಿ ಒಂಟಿತನವು ತಡೆಯೋದಕ್ಕೆ ಆಗದಂತೆ ಕಾಡ್ತದೆ. ಇನ್ನು ಅವರು ವಾಪಸ್ ಬರೋದಕ್ಕೆ ನಿರ್ಧಾರ ಮಾಡಿರೋ ಅತಿ ಮುಖ್ಯ ಕಾರಣ ಏನಂದ್ರೆ ಅವರ ಮಗು ಮತ್ತು ವಯಸ್ಸಾದ ತಂದೆ ತಾಯಿ. ಆಕೆ ಹೇಳ್ತಾರೆ, ನನ್ನ ಮಗುವಿಗೆ ಅಜ್ಜಿ ತಾತ ಅಂದ್ರೆ ಪ್ರಾಣ. ಅವರನ್ನ ಬಿಟ್ಟಿರೋದು ಕಷ್ಟ ಆಗ್ತಾ ಇದೆ. ನನ್ನ ತಂದೆ ತಾಯಿ ಕೂಡ ವಯಸ್ಸಾಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ
ನಾವೆಲ್ಲ ಒಟ್ಟಿಗೆ ಇರೋದು ನನಗೆ ಮುಖ್ಯ. ಈ ಸಮಯವು ಮತ್ತೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಇದು ಎಷ್ಟು ಸತ್ಯ ಅಲ್ವಾ? ನಾವು ದುಡ್ಡು ಸಂಪಾದನೆ ಮಾಡೋ ಭರದಲ್ಲಿ ನಮ್ಮ ಹೆತ್ತವರನ್ನ ದೂರ ಇಟ್ಟಿರ್ತೇವೆ. ಮಗುವು ಅಜ್ಜಿ ತಾತ ನೀಡೋ ಪ್ರೀತಿಯಿಂದ ವಂಚಿತವಾಗುತ್ತೆ. ಜರ್ಮನಿಯಲ್ಲಿ ಎಷ್ಟೇ ಔಟ್ಡೋರ್ ಆಕ್ಟಿವಿಟೀಸ್ ಇದ್ರೂ ಅಜ್ಜಿ ತಾತನ ಮಳೆಯಲ್ಲಿ ಸಿಗೋ ಪ್ರೀತಿಗೆ ಅದು ಸಮ ಆಗಲ್ಲ ಅನ್ನೋದು ಈ ಮಹಿಳೆಯ ಅಭಿಪ್ರಾಯ. ಆದ್ರೆ ಎಮೋಷನಲ್ ಆಗಿ ನಿರ್ಧಾರ ತಗೊಂಡ್ರೆ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡೋದು ಹೇಗೆ? ದುಡ್ಡು ಬೇಡವಾ ಅಂತ ನೀವು ಕೇಳಬಹುದು. ಅದಕ್ಕೂ ಅವರು ಉತ್ತರ ಕೊಟ್ಟಿದ್ದಾರೆ. ಅವರು ಟೈರ್ 2 ಸಿಟಿಗೆ ಬರ್ತಿದ್ದಾರೆ. ಅಂದ್ರೆ ಮೈಸೂರು, ಮಂಗಳೂರಿನಂತಹ ನಗರಕ್ಕೆ ವಾಪಸ್ ಆಗ್ತಿದ್ದಾರೆ. ಅವರ ಗಂಡನಿಗೆ ಸೇರಿದ ಒಂದು ಅಪಾರ್ಟ್ಮೆಂಟ್ ಅಲ್ಲಿದೆ. ಇನ್ನು ಇವರ ಹೆಸರಲ್ಲೇ ಒಂದು ದೊಡ್ಡ ಸೈಟ್ ಕೂಡ ಇದೆಯಂತೆ. ಅಲ್ಲಿ ಮನೆ ಕಟ್ಟೋ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕಾಗಿ ಒಂದಷ್ಟು ಹಣವನ್ನ ಕೂಡಿಡುತ್ತಿದ್ದಾರೆ. ಅಂದ್ರೆ ಸ್ವಂತ ಮನೆ ಇದೆ. ಸದ್ಯಕ್ಕೆ ಯಾವುದೇ ರೀತಿಯ ಸಾಲಗಳು ಇಲ್ಲ. ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನನಗೆ ಜರ್ಮನಿಯಷ್ಟು ಸಂಬಳ ಇಂಡಿಯಾದಲ್ಲಿ ಸಿಗಲ್ಲ ಅಂತ ಗೊತ್ತು. ಕಡಿಮೆ ಸಂಬಳ ಸಿಕ್ಕಿದ್ರೂ ಪರವಾಗಿಲ್ಲ, ಆದ್ರೆ ನನಗೆ ಮನೆ ಕೆಲಸಕ್ಕೆ ಸಹಾಯ ಮಾಡೋಕೆ ಜನ ಸಿಗ್ತಾರೆ, ಮಗುವಿನ ನೋಡ್ಕೊಳ್ಳಕ್ಕೆ ಸಪೋರ್ಟ್ ಆಗುತ್ತೆ, ಅದು ಸಾಕು ಅಂತ. ಹಾಗಂತ ಇವರೇನು ಕಣ್ಮುಚ್ಚಿ ಬರ್ತಿಲ್ಲ. ಇಂಡಿಯಾದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಇವರಿಗೆ ಚೆನ್ನಾಗಿ ಗೊತ್ತು. ಅವರೇ ಪೋಸ್ಟ್ ನಲ್ಲಿ ಬರ್ದಿದ್ದಾರೆ, ಇಂಡಿಯಾದಲ್ಲಿ ರೋಡ್ ಸೇಫ್ಟಿ ಇಲ್ಲ, ಪೊಲ್ಯೂಷನ್ ಜಾಸ್ತಿ, ಸಿವಿಕ್ ಸೆನ್ಸ್ ಕೊರತೆ ಇದೆ ಅನ್ನೋದು ನನಗೆ ಗೊತ್ತು. ಜರ್ಮನಿಯಲ್ಲಿ ಮಕ್ಕಳಿಗೆ ಸಿಗೋ ಪಾರ್ಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಸಿಗಲ್ಲ ಅನ್ನೋದು ಸತ್ಯ. ಆದ್ರೆ ಹುಡುಕಿದ್ರೆ ಇಲ್ಲೂ ಕೂಡ ಒಳ್ಳೆ ವಾತಾವರಣ ಸಿಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಮತ್ತು ಫ್ಯಾಮಿಲಿ ಸಿಗುತ್ತೆ ಅನ್ನೋದು ಅವರ ನಂಬಿಕೆ. ಅಂದ್ರೆ ಜರ್ಮನಿಯ ಕ್ವಾಲಿಟಿ ಲೈಫ್ಗಿಂತ ಇಂಡಿಯಾದ ಕ್ವಾಲಿಟಿ ಆಫ್ ರಿಲೇಶನ್ಶಿಪ್ ಮುಖ್ಯ ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ನಿಜಕ್ಕೂ ಇದು ಯೋಚನೆ ಮಾಡಬೇಕಾದ ವಿಷಯ. ಹಣ, ಸ್ಟೇಟಸ್ ಅಂತ ವಿದೇಶಕ್ಕೆ ಹೋಗೋರೆ ಹೆಚ್ಚಾಗಿರುವ ಈ ಕಾಲದಲ್ಲಿ ಅಪ್ಪ ಅಮ್ಮನಿಗಾಗಿ, ಮಗುವಿನ ಪ್ರೀತಿಗಾಗಿ ವಾಪಸ್ ಬರ್ತಿರೋ ಈ ನಿರ್ಧಾರ ನಿಜಕ್ಕೂ ಮೆಚ್ಚುವಂತದ್ದೇ. ಇದರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.